ನಾನು ಇವತ್ತು ನಿಮ್ಮ ಹತ್ರ ಮತಯಾಚನೆ ಮಾಡಬೇಕಷ್ಟೇ. ಯಾಕಂತ ಹೇಳಿದ್ರೆ ಈ ನೇಕಾರ ಸಮಾಜ ಯಾವಾಗಲೂ ಸ್ವಾಭಿಮಾನದ ಸಮಾಜ ಅಂತ ಹೇಳಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಒಬ್ಬ ಜನನ ಆದ ಒಂದು ಮಗು ನಿಮ್ಮ ನೇಯ್ತಕ್ಕಂಥ ಬಟ್ಟೆಯನ್ನು ಹಾಕಿದ್ರೆ ಶ್ರೇಷ್ಠ ಆಗುತ್ತೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥವ್ರು ನೇಕಾರ ಸಮಾಜ. ನಿಮ್ಮೆಲ್ಲರ ಮಧ್ಯೆ ಬೆಳೆದಿರ್ತಕ್ಕಂಥ ಯುವಕ ನಾನು ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಲಿಕ್ಕೆ ಬಂದಿದ್ದೇನೆ. ಏಪ್ರಿಲ್ 9ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಆಶೀರ್ವದಿಸಬೇಕು. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಬೇಡ್ಕೊಳ್ತೇನೆ. ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ, ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಬಡತನದಿಂದ ಬಂದಿರತಕ್ಕಂಥವನು, ಬಡವರ ಬಗ್ಗೆ ಯಾವಾಗಲೂ ಕೂಡ ಕಾಳಜಿ ಹೊಂದಿರತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಬಂದಿರೋದ್ರಿಂದ ನಿಮ್ಮ ಜೊತೆಗೆ ನಿಮ್ಮ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ಹೆಜ್ಜೆ ಆಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ, ನಿಮ್ಮ ಜೊತೆಗಿರರಿಗೆ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೆ ಹೇಳಿ ಮತವನ್ನು ಮಾಡಿಸಿ, ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾದರೆ ಮತ್ತೆ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸಮಾರಂಭವನ್ನು ಮಾಡಿ ನಿಮ್ಮ ಕೃತಜ್ಞತಾ ಸಮಾರಂಭವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ನೇಕಾರ. ಹೋರಾಟ ಬಹಳ ಜೋರಾಗಿ ನಡೀತಾ ಇದೆ. ನೇಕಾರ ಸಮಾಜ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ನಾನಂತೂ ಹರಿಹರದಲ್ಲಿ ನೇಕಾರ ಸಮಾಜಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದೇವೆ, ಕೊಟ್ಟಿದ್ದೇವೆ. ಬಹುಶಃ ಇತಿಹಾಸದಲ್ಲಿ ಹರಿಹರದಲ್ಲಿ ನೇಕಾರ ಕಾಲನಿ ಅಂತಲೇ ನಾನು ಸುಮಾರು 4-5 ಎಕರೆ ಭೂಮಿ ಕೊಟ್ಟು ಅಲ್ಲಿ ನೇಕಾರ ಸಮಾಜಕ್ಕೋಸ್ಕರ ನಾವು ಕಾಲನಿ ಮಾಡಿ. ನಿಮ್ಮದೊಟ್ಟು ಒಂದು 6 ಪಂಗಡಗಳಿದ್ದಾವೆ, ಒಳ ಪಂಗಡ 7. ನನಗೆ ಗೊತ್ತಿದ್ದಂಗೆ ನಮ್ಮಲ್ಲಿ 6, ಇದೊಂದು ಎಕ್ಸ್ಟ್ರಾ ಇರ್ಬೋದು 7. ಏನೇ ಸಮಾಜವನ್ನು ಗುರುತಿಸೋ ಕೆಲಸವನ್ನ ಗೆದ್ದವರು ಮಾಡಬೇಕು. ಯಾವಾಗ ದಾವಣಗೆರೆಯಲ್ಲಿ ನೇಕಾರ ಸಮಾಜವನ್ನು ಗುರುತಿಸಿಲ್ಲ, ಎಲೆಕ್ಷನ್ ಬಂದಾಗ ಮಾತ್ರ ಗುರುತಿಸ್ತಾರೆ ಗೆದ್ದಂಥವ್ರು. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು BJP ಪಕ್ಷ JDS ಪಕ್ಷ ಒಂದಾಗಿ NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಹೆಚ್ಚು ಮಾತಾಡೋದು ಬೇಡ. ಶ್ರೀನಿವಾಸ್ ದಾಸ್ಕರಿಯಪ್ಪ ಪಾಪ ST ಸಮಾಜಕ್ಕೆ ಸೇರಿದ್ರು ಕೂಡ ಅವನು ನಮ್ಮವನೇ ಅಂತ ನಾವೆಲ್ಲ ಲಿಂಗಾಯತರೆಲ್ಲ ಸೇರಿ ಅವನಿಗೆ ಓಟ್ ಕೊಡಬೇಕು ಅಂತ ನಾವು ನಿರ್ಧಾರ. ಹಾಗಾಗಿ ತಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಓಟ್ ಕೊಟ್ಟು, ದಾಸ್ಕರಿಯಪ್ಪನವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಹಮಾಲಿ ಮಾಡಿ ಬೆಳೆದು ದೊಡ್ಡವರಾಗಿ ಕಷ್ಟ ಬಿದ್ದು DDA ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಮಗ ಪಾಪ ಅವನು ಕೂಡ ಇವತ್ತು ಪ್ರಾಮಾಣಿಕ ಕಾರ್ಯಕರ್ತನಾಗಿ BJP ಅಭ್ಯರ್ಥಿಯಾಗಿ ಇವತ್ತು ಅವ್ರಿಗೆ ಅವಕಾಶ ಕೊಟ್ಟಿದೆ. ಭಗವಂತನ ಅವಕಾಶ ಕೊಟ್ಟಿದ್ದಾರೆ. ಅವನಿಗೆ ನೀವು ಕೈ ಹಿಡಿದು ದಾರಿ ತೋರಿಸ್ಬಿಟ್ರೆ ನಿಮ್ಮೆಲ್ಲರ ಸೇವೆ ಮಾಡಿ ನಮಗೆ ಅನುಕೂಲ ಆಗುತ್ತೆ. ದೇವರ ಆಶೀರ್ವಾದ ಮಾಡಿ. ನಮಸ್ಕಾರ.